ಅಷ್ಟೇ ಫ್ಲೋರದ. ಈ ದಿನ ನಾನು ನಮ್ಮ ಕೋಲಾರ ಹತ್ರ ಟಮ್ಕ ಇದೆಯಲ್ಲ, ಅಲ್ಲಿ ಇದ್ದೀನಿ. ನಮ್ಮ ಕೃಷ್ಣೇಗೌಡರ ಅವ್ರ ತೋಟದಲ್ಲಿ ಇದ್ದೀನಿ. ತುಂಬ ಚೆನ್ನಾಗಿ ಗ್ರೋ ಮಾಡಿದ್ದಾರೆ. ಯಾವುದು ಎಲ್ಲೋ ಇಶ್ ಇಲ್ಲ, ಏನಿಲ್ಲ, ಎಲ್ಲ ಗ್ರೀನ್ ನಗಿತಾ ಇದೆ ಗಿಡಗಳು. ಆಮೇಲೆ ಈಗ ಅಣ್ಣ ಇದ್ದಾರೆ. ನಮಸ್ತೆ ಅಣ್ಣ. ಅಣ್ಣ, ನಮಗೆ ಒಂದು ಇದು ಕೊಡಿ. ಇದು ಏನು ಫಾರ್ಮುಲಾ, ನೀವು ಸೀಕ್ರೆಟ್ ಫಾರ್ಮುಲಾ ಇಷ್ಟು ಚೆನ್ನಾಗಿ ಗ್ರೋ ಮಾಡಿ? ಸೀಕ್ರೆಟ್ ಇಲ್ಲ, ಎಲ್ಲರೂ ಮಾಡ್ದಂಗೆ ನಾವು ಮಾಡಿರೋದು. ಏನು ಮಾಡ್ತಾ ಇದ್ವಿ ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬೇಕಷ್ಟೇ. ಈಗ 5 ತಿಂಗಳಾಯ್ತು ಗಿಡ ಹಾಕಿ. ಬೆಳಗ್ಗೆ ಸಂಜೆ ಏನು ಗಿಡ ಏನು ಆಗ್ತಾ ಇದೆ, ಇಲ್ಲ ಹಳದಿ ಬರ್ತದೆ. ಪರ್ಸನಲ್ ಆಗಿ ಒಂದು ನಾವು ಇದಿರಬೇಕು ಇದ್ರ ಮೇಲೆ. ಪರ್ಸನಲ್ ಅಂತಂದ್ರೆ ಅದೇ ಡೈಲಿ ನಾವು ಈಗ ಡೈಲಿ ಪೋಸ್ಟ್ನೆ ಮಾಡ್ತೀವಿ. ಆ ಥರ ಬೆಳಗ್ಗೆ ಸಂಜೆ ಗಿಡ ಯಾಕೆ ಅದು ಆ ಥರ ಇದೆ, ಈ ಥರ ಇದೆ ಅಂತ ಒಂದು ರೌಂಡ್ ಹೊಡೆದ್ರೆ ಗೊತ್ತಾಗ್ತದೆ. ಓಡಾಡ್ತಾ ಇದ್ರೆ ನಮ್ಗೆ. ಅಣ್ಣ, ಈಗ ನಾವು ಹೇಳಿದ್ವಿ ನಿಮ್ಗೆ 6 ತಿಂಗಳು ಆದ್ಮೇಲೆ ಕಾಯಿಗಳು ಬರ್ತದೆ ಅಂತ. ಇವಾಗ ನಿಮ್ಗೆ 5 ತಿಂಗಳಿಗೆ ಬರ್ತಾ ಇದೆ. 5 ತಿಂಗಳಿಗೆ ಕಾಣಿಸ್ತಾ ಇದ್ದಾವೆ. ಅವನ್ನೆಲ್ಲನೂ ತೆಗಿಬೇಕು. ಆಮೇಲೆ ಗಿಡನೂ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ನೋಡಿ ರೈತರೇ, ಇದು ಕೃಷ್ಣೇಗೌಡರು ಮೇನ್ ರೈತರು. ಇವರು ತುಂಬ ಆಸಕ್ತಿಯಾಗಿ ಪ್ರೀತಿಯಿಂದ ಬೆಳೆಸಿದ್ದಾರೆ. ನೀವು ಬೆಳೆಸ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಸ್ವಲ್ಪ ಕೇರು ಡೈಲಿ ಏನಾಗ್ತಾ ಇದೆ ಗಿಡ ಹೆಂಗೆ ಅಂತ ಹೇಳ್ಬಿಟ್ಟು ನೋಡಿಕೊಂಡ್ರೆ ಇನ್ನು ನಿಮಗೆ ಫಾಸ್ಟ್ ಗ್ರೋ ಆಗ್ತದೆ. ಆಮೇಲೆ ಫರ್ಟಿಲೈಸರ್ಸು ಟೈಮ್ಗೆ ಕರೆಕ್ಟಾಗಿ 15 ಡೇಸ್ ಒನ್ಸ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ನೋಡಿ, ಮಲ್ಟಿ ಕ್ರಾಪ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಬದನೆಕಾಯ್ದು ಜೊತೆಗೆ ಇದು ಬೆಳೀತಾ ಇರ್ತದೆ. ಅದು ಎಷ್ಟು ತಿಂಗಳ ಕ್ರಾಪ್ ಅಣ್ಣ ಅದು ಬದನೆಕಾಯಿ? ಗಿಡ ಎಲ್ಲ 2.5 ತಿಂಗಳ. 2.25 ತಿಂಗಳಿಗೆ ಫಸಲು ಬರುತ್ತೆ. ಹೌದು, 1 ತಿಂಗಳ ಫಸಲು ಬಂದ್ರೆ ನೋಡಿ ಕಲರ್ ಹೆಂಗಿದೆ, ತುಂಬ ಚೆನ್ನಾಗಿದೆ. ಧನ್ಯವಾದ.